ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ರೋಟರಿ ಸಂಸ್ಥೆಯ ಮುಖ್ಯಸ್ಥರಾದಂಥ KP ನಾಗೇಶ್ ಅವರೇ, ಅನಿಲ್ ಗುಪ್ತಾ ಅವರೇ, ಕನ್ನಡ ಚಲನಚಿತ್ರರಂಗದ ಧೀಮಂತ ನಿರ್ದೇಶಕ, ಎಲ್ಲರೂ ಮೆಚ್ಚುವಂತಹ ಬರಹಗಾರರಾದಂತಹ ಹಿರಿಯರಾದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ನಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ನನ್ನ ಗೆಳೆಯರಾದಂಥ ಶ್ರೀಧರ್ ಅವರೇ, ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಗೆಳೆಯರಾದಂಥ ಶಿವಕುಮಾರ್ ಬೆಳ್ಳಿತಟ್ಟೆ ಅವರೇ, ಇಲ್ಲಿ ಸೇರಿರುವ ಎಲ್ಲ ರೋಟರಿ ಬಂಧುಗಳೇ, ಮೊದಲಿಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ರೋಟರಿ ಫಾಲ್ಕನ್ ಮೀಡಿಯಾ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂತಹ ಎಲ್ಲ ಮಾಧ್ಯಮದ ಗೆಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿರುವಂಥ ಎಲ್ಲ ಗೆಳೆಯರನ್ನು ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ನೀಡಿರುವ ರೋಟರಿ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಚಿಕ್ಕವನಾಗಿದ್ದಾಗ ರೋಟರಿ ಸಂಸ್ಥೆ ಹೆಸರು ಕೇಳಿದ್ದೆ. ನನಗೆ ಒಂದು ಕುತೂಹಲ ಇತ್ತು, ರೋಟರಿ ಸಂಸ್ಥೆ ಅಂದರೆ ಏನೋ, ಅಲ್ಲಿ ಏನು ಚಟುವಟಿಕೆ ಮಾಡ್ತಾರೆ ಏನೋ ಕುತೂಹಲ ಭಾಳ ದಿವಸಗಳಿಂದ ಕಾಡ್ತಾ ಇತ್ತು. ನಮ್ಮೂರು ಕೋಲಾರ, ಅಲ್ಲಿ ಕೂಡ ಒಂದು ರೋಟರಿ ಕ್ಲಬ್ ಇತ್ತು. ನಾನು ಸ್ಟೂಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯಲ್ಲಿ ಏರ್ಪಾಡು ಮಾಡಿದರು. ಅವತ್ತಿಂದ ಇವತ್ತಿನವರೆಗೆ ನಾನು ರೋಟರಿ ಸಂಸ್ಥೆ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾನೆ ಬಂದಿದ್ದೇನೆ. ರೋಟರಿ ಸಂಸ್ಥೆಯ ಮುಖ್ಯ ಉದ್ದೇಶ ಸ್ವಾರ್ಥವಿಲ್ಲದ ಸೇವೆ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಸ್ವಾರ್ಥ ಮನೋಭಾವನೆ ಹೆಚ್ಚು, ನಾನು ನನ್ನದು ನನಗೋಸ್ಕರ ಅಂತ. ಸಮಾಜಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ ಬಹುತೇಕ ಜನರಲ್ಲಿ ಉತ್ತರನೇ ಇರೋದಿಲ್ಲ. ಎಲ್ಲವನ್ನ ಮೀರಿ ಬೆಳೆದಿರುವಂತಹ ರೋಟರಿ ಸಂಸ್ಥೆ ಇವತ್ತು ಸಮಾಜಮುಖಿಯಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆಗಲೇ ತೋರಿಸಿದ್ರು ಸ್ಕ್ರೀನ್ ಮೇಲೆ ಮುಂದಿನ ಕಾರ್ಯಯೋಜನೆಗಳೇನು ರೋಟರಿ ಸಂಸ್ಥೆ ಇದು ಅಂತ. ನನಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಈ ಸಂಸ್ಥೆ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ವಿಚಾರದಲ್ಲಿ ಮೊದಲಿಂದ ಕೂಡ ತನ್ನದೇ ಆದಂಥ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಎಲ್ಲರಿಗೂ ಅಗತ್ಯವಾದಂಥದ್ದು ನೀರು. ಆ ನೀರಿನ ವಿಚಾರದಲ್ಲಿ ನಮ್ಮ ಅನಿಲ್ ಗುಪ್ತಾ ಸರ್ ಅವರು ಹೇಳಿದ್ರು, 1 ಬಿಲಿಯನ್ ನೀರಿನ ಕನಸು ಅಂತ. ಎಷ್ಟು ಒಳ್ಳೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿರೋದು ಕೂಡ ನನ್ನೂರು ಕೋಲಾರ ಜಿಲ್ಲೆಯಿಂದ. ಕೋಲಾರ ಅಂತಂದರೆ ನಿಜವಾಗ್ಲೂ ಬರಪೀಡಿತ ಜಿಲ್ಲೆ. ಇವತ್ತು ನಮಗೆ ಮಳೆ ಕೊರತೆ ಇದೆ, ನೀರಿನ ಕೊರತೆ ಇದೆ. ಆದರೂ ಕೂಡ ಅಲ್ಲಿನ ರೈತರು ಇವತ್ತು ಕಷ್ಟಪಟ್ಟು ವ್ಯವಸಾಯ ಮಾಡೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನನ್ನ ಜಿಲ್ಲೆಯಿಂದ, ನನ್ನ ಜಿಲ್ಲೆಯ ರೈತರಿಗೋಸ್ಕರ ಸರ್ ನೀವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನನ್ನ ಜಿಲ್ಲೆಯ ಜನತೆಯ ಪರವಾಗಿ ನಾನು ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಪರಿಸರ ವಿಚಾರದಲ್ಲೂ ಕೂಡ ಸಸಿ ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವತ್ತು ನಾವು ಪರಿಸರದಲ್ಲಿ ಏನೇನು ಆಗ್ತಾ ಇದ್ದೀವಿ ಅಂತ ಎಲ್ಲ ನೋಡ್ತಾನೆ ಇದ್ದೀವಿ. ಇವಾಗ ಜುಲೈ ತಿಂಗಳು ಅಂದರೆ ಇದು ಮುಂಗಾರಿನ ಸಮಯ. ಮಳೆಗಾಲದಲ್ಲೂ ಕೂಡ ನಾವು ಸೆಕೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಪರಿಸರ ವಿಚಾರದಲ್ಲಿ ಎಷ್ಟು ವೈಪರೀತ್ಯಗಳಾಗ್ತಾ ಇದ್ದಾವೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇವತ್ತು ನೋಡ್ತಾನೆ ಇದ್ದೇವೆ. ಈ ವಿಚಾರದಲ್ಲೂ ಕೂಡ ರೋಟರಿ ಸಂಸ್ಥೆಯವರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದು ನಿಜವಾಗ್ಲೂ ಕೂಡ ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಸಮಾಜ ಸೇವೆ ಅಂತಂದರೆ ಸಮಾಜ ಸೇವೆಯಿಂದ ಬಡವರಿಗೆ ಅನುಕೂಲ ಆಗೋದಷ್ಟೇ ಅಲ್ಲ, ಅವರ ಆರ್ಥಿಕ ಪರಿಸ್ಥಿತಿ, ಜೀವನ ಮಟ್ಟ ಕೂಡ ಸುಧಾರಿಸ್ತದೆ. ಜೊತೆಗೆ ಒಂದು ಸಮಾಜದಲ್ಲಿ ಒಂದು ಐಕ್ಯತೆ ಬೆಳೆಯುತ್ತೆ. ಇವತ್ತು ನೀವೆಲ್ಲ ಕೂಡ ಉದ್ದಿಮೆದಾರರಾಗಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ಬೋದು, ಅದರಲ್ಲೇ ನೀವು ಬ್ಯುಸಿಯಾಗಿರ್ಬೋದು. ಆದರೂ ಇವತ್ತು ಸಂಸ್ಥೆಗೆ ಬಂದು ಸಮಾಜ ಸೇವೆಯಲ್ಲಿ ನೀವು ಯಾಕೆ ಕೈ ಜೋಡಿಸಿದ್ದೀರಾ ಅಂತಂದರೆ ನಮ್ಮಿಂದ ಸಮಾಜಕ್ಕೆ ಏನಾದರೂ ಸಹಾಯ ಆಗಲಿ, ಅದರಿಂದ ದುರ್ಬಲ ವರ್ಗದವರಿಗೆ, ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನೀವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ಒಂದು ಒಳ್ಳೆಯ ಬಾಂಧವ್ಯ ಬೆಳೀತದೆ. ಇವತ್ತು ನಮ್ಮಲ್ಲಿ ಯಾವ ಕೊರತೆ ಕಾಣ್ತಾ ಇದೆ ಅಂತಂದರೆ ನಮ್ಮಲ್ಲಿ ಇವತ್ತು ಮಾನವೀಯ ಮೌಲ್ಯಗಳು ಮತ್ತು ಬಾಂಧವ್ಯ ಇವೆರಡೂ ಕೂಡ ಹುಡುಕುವಂಥ ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಎಲ್ಲರೂ ಕೂಡ ಇವತ್ತು ಬೆಳೀತಾ ಇರೋಂಥ ತಂತ್ರಜ್ಞಾನದಲ್ಲಿ ನಾವು ಏನು ಈ ಮೊಬೈಲ್ ಫೋನ್ಗೆ ನಾವೇನು ಅಡಿಕ್ಟ್ ಆಗಿದ್ದೀರಿ, ಆ ಮೊಬೈಲ್ ಫೋನು ಟೆಕ್ನಾಲಜಿ ಬಂದಮೇಲೆ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು ಕಳೆದೋಗ್ತಾ ಇದ್ದಾವೇನೋ, ಸಂಬಂಧಗಳಿಗೆ ಬೆಲೆ ಇಲ್ವೇನೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಒಂದು ಮನೆ ಆಗಿರ್ಬೋದು, ಆ ಮನೆಯಲ್ಲಿ ಒಂದು ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ರೆ ತಂದೆ, ತಾಯಿ, ತಂಗಿ, ತಮ್ಮ, ಅಣ್ಣ ಯಾರನ್ನೂ ಕೂಡ ನಾವು ಗಮನ ಹರಿಸೋದೇ ಇಲ್ಲ. ನಾವು ನೋಡಿದ್ವಿ, ಪೋಸ್ಟ್ ಕಾರ್ಡ್ ಇತ್ತು, ಇಂಗ್ಲಿಷ್ ಲೆಟ್ರ್ ಇತ್ತು. ಇವತ್ತು ಲೆಟ್ರ್ ಇಲ್ಲ, ಏನೂ ಇಲ್ಲ. ಇವತ್ತು ಒಂದು ಹುಟ್ಟಿದಬ್ಬ ಅಂತಂದರೆ ಮೊಬೈಲಲ್ಲಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಹಿಂದೆ ಎಲ್ಲ ನಾವು ಪತ್ರ ಬರೀತಾ ಇದ್ವಿ, ನೀವು ಕ್ಷೇಮವೇ, ನಾವು ಇಲ್ಲಿ ಕ್ಷೇಮ ಅಂತ. ಅಂದರೆ ಅದರಿಂದ ಒಂದು ಬಾಂಧವ್ಯ ಬೆಳೀತಾ ಇತ್ತು. ಇವತ್ತು ನಾವು ಟೆಕ್ನಾಲಜಿಗೆ ನಾವೆಲ್ಲರೂ ಅಡಿಕ್ಟ್ ಆಗಿರೋದ್ರಿಂದ ಬಾಂಧವ್ಯಕ್ಕೆ ಬೆಲೆನೇ ಇಲ್ಲ. ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ರೆ ಅವರವರು ಒಂದೊಂದು ರೂಮಲ್ಲಿ ಅವರವ್ರು ಸೇರ್ಕೊಂಡಿರ್ತಾರೆ. ಮನೆಗೆ ಹೋದ್ಮೇಲೆ ಮನೆ ರೂಮಲ್ಲಿ ಮಕ್ಕಳಿದಾರೋ ಇಲ್ವೋ ಅನ್ನೋದು ನಾವು ಕೇಳ್ಕೋಬೇಕು. ಇವತ್ತು ನಾವು ಊಟ ಬೇಕಾ, ತಿಂಡಿ ಬೇಕಾ ಅನ್ನೋದನ್ನು ಕೂಡ ಮೊಬೈಲಲ್ಲೇ ಹೇಳ್ತಾರೆ.
ಹಿಂದೆ ಎಲ್ಲ ತಂದೆ ತಾಯಿ ಮಕ್ಕಳನ್ನ ಕೇಳೋರು ನಿಮ್ಗೆ ಏನು ಬೇಕು, ಯಾವ ಊಟ ಬೇಕು ಅಂತ. ನಾವು ಕೇಳಿದ ಊಟನ ಅಚ್ಚುಕೊಟ್ಟಾಗಿ ಮಾಡ್ತಾಯಿದ್ರು. ಇವತ್ತು ತಂದೆ ತಾಯಿ ನಾವು ಕೇಳಿದ್ದು ಮಾಡಿಕೊಟ್ಟಿಲ್ಲ ಅಂದರೆ ಅವ್ರು ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊಂಡು ಆರಾಮಾಗಿ ತಿಂತಾರೆ. ಹೀಗಾಗಿ ಬೇಸಿಗೆ ರಜಾ ಬಂತು ಅಂದರೆ ಎಲ್ಲ ಮಕ್ಕಳು ಅವ್ರ ಅಜ್ಜಿ ಊರಿಗೆ ಹೋಗೋರು, ತಾತನೂರಿಗೆ ಹೋಗೋರು, ಅಲ್ಲಿನ ಪರಿಸರದ ಜೊತೆ ಆಟ ಆಡ್ತಾ ಇದ್ರು. ಇವತ್ತು ನಾವು ಮಕ್ಕಳನ್ನ ಆಚೆಗೆ ಬಿಡಲ್ಲ, ಬೆಂಗಳೂರಲ್ಲಂತೂ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಟರೆ ಎಲ್ಲ ಕಾರ್ಯಗಳು ನಿಮ್ಮ ಮೇಲೆ ಬರ್ತವೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು, ಸಂಬಂಧಗಳನ್ನು ನಾವು ಕಳ್ಕೊಳ್ತಾ ಇದ್ದೀವೇನೋ ಅನ್ನೋ ಒಂದು ಆತಂಕ ಎದುರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಜನರೊಂದಿಗೆ ಬೆರೆತು ಜನರಿಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ಮೆಚ್ಚುವಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಸ್ಥೆ ಎಲ್ಲ ಮುಖ್ಯಸ್ಥರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಸಮಾಜಮುಖಿಯ ಕೆಲಸಗಳು ಇದೇ ರೀತಿ ಮುಂದುವರಲಿ, ಇದರಿಂದ ಬಡವರಿಗೆ ಎಲ್ಲರಿಗೂ ಕೂಡ ಪರಿಸರಕ್ಕೆ ಅನುಕೂಲ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. Thank you, sir. Thank you, sir. Please, Thank you, sir. we'll meet again. Yes, sir. Thank Please, you. sir. Thank you.